ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ದೀರಾ ಬ್ರೋ ಟಿಕ್ ಟಾಕ್ ಬಗ್ಗೆ ಏನಾದರೂ ಇದರ ಮಾಹಿತಿ ಇದ್ರೆ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ಒಂದು ಅಪ್ಡೇಟ್ ಸಿಕ್ಕಿದೆ, ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಥರ ಒಂದು ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಕೇಳಿದ ತಕ್ಷಣ ಲೈಕ್ ಮಾಡ್ತೀರಾ, ಅದೇ ನನಗೆ ಖುಷಿ. ಓಕೆ, 2000 ಲೈಕ್ಸ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕ್ ಏನಕ್ಕೆ ಬ್ಯಾನ್ ಆಯಿತು ಅಂತ ನಿಮಗೆ ಗೊತ್ತಿರೋದೇ. ಈ ಒಂದು ಅಪ್ಲಿಕೇಶನ್ ಚೈನೀಸ್ ಅಪ್ಲಿಕೇಶನ್ ಅಂತ, ಅದ್ರ ಜೊತೆಗೆ ನಮ್ಮ ಒಂದು ಡೇಟಾಸ್ಗಳು ಸೇಫ್ ಆಗಿಲ್ಲ ಅಂತ. ಸೊ ಸಡನ್ನಾಗಿ ಬ್ಯಾನ್ ಆಯಿತು. ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ 79 ಕ್ವಶನ್ಸ್ಗಳನ್ನ ಕೇಳಿದ್ರು. ಆ ಒಂದು ಕ್ವಶನ್ಸ್ಗಳಿಗೆ ಐ ಥಿಂಕ್ ಉತ್ತರನ ಟಿಕ್ ಟಾಕ್ ಅವ್ರು ಆಲ್ರೆಡಿ ಪಾಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ, ಅಂತಂದರೆ ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇನ್ನೂ ರಿಸಲ್ಟ್ ಬಂದಿಲ್ಲ, ಬಂದಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ, ಇವಾಗ ವಾಟ್ ನೆಕ್ಸ್ಟ್ ಏನು ನಡೀತಾ ಇದೆ ಟಿಕ್ ಟಾಕ್ ಕತೆ ಅಂತ ನೀವು ನನ್ನ ಕೇಳೋದಾದರೆ, ಸೊ ನಾನು ಆವಾಗಲೇ ಹೇಳ್ದಂಗೆ ಬೈಟಿ ಡ್ಯಾನ್ಸ್ನ ಬಿಟ್ಬಿಡ್ತಾ ಇದ್ದಾರೆ. ಯಾಕೆಂತಾರೆ ಬೈಟಿ ಡ್ಯಾನ್ಸ್ ಬಂದು ಒಂದು ಪೇರೆಂಟ್ ಕಂಪ್ನಿ ಟಿಕ್ ಟಾಕ್ಗೆ. ಸೊ ಆ ಒಂದು ಬೈಟಿ ಡ್ಯಾನ್ಸಿಂದನೇ ಈ ಒಂದು ಅಪ್ಲಿಕೇಶನ್ಗೆ ಚೈನಾ ಅಂತ ಹೆಸರು ಬಂದಿದ್ದು. ಅಂತಂದರೆ ಎಲ್ಲ ಚೈನಾ ಅಂತ ಏನಕ್ಕೆ ಐಡೆಂಟಿಫೈ ಮಾಡ್ತಿದ್ರು ಅಂತಂದರೆ ಬೈಟಿ ಡ್ಯಾನ್ಸ್ ಪೇರೆಂಟ್ ಕಂಪ್ನಿ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ಚೈನಾ ಅಪ್ಲಿಕೇಶನ್ ಅಂತ ಹೇಳ್ತಾಯಿದ್ರು. ಟಿಕ್ ಟಾಕ್ CEO ಬಂದು USA ಅವರು, ಇನ್ನು ಹೆಡ್ ಬಂದು ನಮ್ಮ ಇಂಡಿಯಾದವರು. ಓಕೆ, ಸೊ ಟಿಕ್ ಟಾಕ್ ಚೈನಾಗೂ ಏನು ಲಿಂಕ್ ಅಂತಂದರೆ ಬೈಟಿ ಡ್ಯಾನ್ಸ್. ಓಕೆ, ಅದಕ್ಕೋಸ್ಕರ ಇವಾಗ ಬೈಟಿ ಡ್ಯಾನ್ಸ್ನ ಬಿಟ್ಬಿಟ್ಟು USA ಜಂಪ್ ಆಗ್ತಾಯಿದ್ದಾರೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಓಕೆ, USA ಬರ್ತಾ ಇದ್ದಾರೆ ಅಂತ. ಇವಾಗೇನು ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂತಂದರೆ US ಇದನ್ನು ಕೊಂಡ್ಕೊಳ್ಳೋದಕ್ಕೆ ತುಂಬ ಜನ ರೆಡಿಯಾಗಿದ್ದಾರಂತೆ. ಓಕೆ, ಸೊ ಪ್ರೂಫು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ US ಕೊಂಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರಂತೆ. ಸೊ ಇವಾಗ ಟಿಕ್ ಟಾಕು ಕೂಡ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ, ಯಾರು ಕೊಡಬೇಕು, ಏನು ಮಾಡಬೇಕು ಅಂತ. ಸೊ ಇದೇನಾದರೂ ಪಕ್ಕ US ಏನಾದರೂ ಟ್ರಾನ್ಸ್ಫರ್ ಆಗಿಬಿಟ್ರೆ ಖಂಡಿತವಾಗ್ಲೂ ಟಿಕ್ ಟಾಕ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಇದು ನನ್ನ ಪರ್ಸ್ನಲ್ ಅನಿಸಿಕೆ. ಯಾಕೆಂತಂದರೆ ಮೇಯ್ನ್ ಈ ಒಂದು ಅಪ್ಲಿಕೇಶನ್ ಮುಖ್ಯವಾಗಿ ಬ್ಯಾನ್ ಆಗೋದಕ್ಕೆ ಕಾರಣ ಚೈನಾ ಅಂತ. ಓಕೆ, ಚೈನಾ ಅದರ ಜೊತೆಗೆ ಡೇಟಾ ಇದಾಗಿದೆ ಅಂತ. ಡೇಟಾದು ಅವರು ಉತ್ತರ ಕೊಟ್ಟು ಪ್ರೂವ್ ಮಾಡಿದ್ರೆ ಓಕೆ, ಅದರಲ್ಲಿ ಗೆದ್ದು ಬಿಡ್ತಾರೆ. ಇನ್ನೊಂದು ಚೈನಾ, ಅದು ತೆಗಿಲೇಬೇಕು. ಚೈನಾದು ಆಗಬಾರ್ದು ಈ ಒಂದು ಅಪ್ಲಿಕೇಶನ್. ಅದು ತೆಗೆದ್ರೆ ಮಾತ್ರ ಟಿಕ್ ಟಾಕ್ ಮತ್ತೆ ವಾಪಸ್ ಬರೋದು ಅಂತ ನನ್ನ ಅನಿಸಿಕೆ. ಸೊ ಇವರು US ಜಂಪ್ ಆಗಿಬಿಟ್ರೆ ಖಂಡಿತವಾಗ್ಲೂ ಟಿಕ್ ಟಾಕ್ ಅವಾಗ ವಾಪಸ್ ಬರ್ಬೋದಲ್ವಾ. 79 ಕ್ವಶನ್ಸ್ಗಳಿಗೆ ಇವರು ಉತ್ತರ ಕೊಟ್ಬಿಟ್ಟು ಕರೆಕ್ಟಾಗಿ ಏನು ಲೀಕ್ ಮಾಡಿಲ್ಲ ಅಂತ ಒಂದು ಉತ್ತರನ ಕೊಟ್ಬಿಟ್ಟು ಇವರು US ಜಂಪ್ ಆಗೋದ್ರೆ ಖಂಡಿತವಾಗ್ಲೂ ಬಂದ್ಬಿಡುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸಿರುತ್ತೋ ನಂಗೆ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ, ಬರ್ಬೋದಾ ಬರಲ್ವಾ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ಆ್ಯಕ್ಚುಲಿ US ಕೂಡ ಬ್ಯಾನ್ ಆಗಬೇಕಿತ್ತು ಟಿಕ್ ಟಾಕ್. ಅಲ್ಲಿ ಬೇರೆ ರೂಲ್ಸ್ ಇದೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗೋಯ್ತು ಬ್ಯಾನ್ ಆಗೋದು. ನಮ್ಮ ಇಂಡಿಯಾದಲ್ಲಿ ಸಡನ್ನಾಗಿ ಬ್ಯಾನ್ ಆಗೋಯ್ತು ಟಕ್ ಅಂತ. ಓಕೆ, ಸೊ ಇವಾಗ ಇವ್ರೇನಾದ್ರು US ಜಂಪ್ ಆಗಿಬಿಟ್ರೆ ಐ ಥಿಂಕ್ US ಕೂಡ ಬ್ಯಾನ್ ಆಗಲ್ಲ. US ಪೇರೆಂಟ್ ಕಂಪ್ನಿ ಬಂದಮೇಲೆ US ಆಗಿ ಬ್ಯಾನ್ ಆಗುತ್ತೆ. ಇನ್ನು ನಮ್ಮ ಇಂಡಿಯಾದಲ್ಲೂ ಕೂಡ ಬ್ಯಾನ್ ಆಗಲ್ಲ. ಯಾಕೆಂತಂದರೆ US ಆಗಿಬಿಡುತ್ತಲ್ಲ ಪೇರೆಂಟ್ ಕಂಪ್ನಿ. ಟಿಕ್ ಟಾಕ್ US ಆಗೋಗುತ್ತೆ ಅಲ್ವಾ. ಸೊ ಇದ್ರ ಮೇಲೆ ಹೇಳ್ತಾ ಇದ್ದೀನಿ, ಟಿಕ್ ಟಾಕ್ ಬರ್ಬೋದು ಅಂತ. ಅಂದರೆ US ಜಂಪ್ ಆದರೆ ಬರ್ಬೋದು, ಜಂಪ್ ಆಗಿಲ್ಲ ಅಂತಾರೆ ಡೌಟೇ. ನೋಡೋಣ ಏನಾಗುತ್ತೆ ಅಂತ. ಸೊ ನೀವು ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ನಾನು ಹೇಳ್ತೀನಿ, ನಾನು ನಿಮಗೆ ನ್ಯೂಸ್ ಬಂದ ತಕ್ಷಣ ಖಂಡಿತವಾಗ್ಲೂ ಹೇಳ್ತೀನಿ. ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರಾ, ಬ್ರೋ ಏನಾದರೂ ಒಂದು ಸಣ್ಣದಾದರೂ ಪರವಾಗಿಲ್ಲ ಟಿಕ್ ಟಾಕ್ ಬಗ್ಗೆ ಹೇಳಿ ಅಂತ. ಆ್ಯಕ್ಚುಲಿ ಈ ಒಂದು ವಿಡಿಯೋ ನಾನು ನೆನ್ನೆನೇ ಮಾಡಬೇಕಿತ್ತು. ಸೊ ನಿಮಗೆ ಸುಮ್ಮನೆ ಬೋರ್ ಆಗುತ್ತೆ, ಬರೀ ಟಿಕ್ ಟಾಕ್ ಬಗ್ಗೆನೇ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ಓಕೆ, ನಾನು ಆದಷ್ಟು ಕಂಪ್ರೆಸ್ ಮಾಡ್ತಾಯಿದ್ದೀನಿ. ಡೈಲಿ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಡೈಲಿ ಪ್ರೋಸೆಸ್ ನಡೀತಾ ಇದೆ. ಡೈಲಿ ಹೇಳ್ತಾ ಇದ್ರೆ ನಿಮಗೂ ಅದೇ ಅನಿಸುತ್ತೆ, ಏನಪ್ಪ ಬರೀ ಟಿಕ್ ಟಾಕ್ ಅಂತಲೇ ಇದು ಮಾಡ್ತಿದ್ದಾರೆ ಅಂತ. ಸೊ ಹಂಗೆ ಅನ್ನಿಸ್ಬಾರ್ದು ಅಂತ ನಾನು ಸ್ವಲ್ಪ ಡಿಲೇ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ನೀವಂತೂ ಸಿಕ್ಕಾಬಟ್ಟೆ ಕೇಳ್ತಾ ಇದ್ದೀರಾ ನನಗೆ ಮೆಸೇಜ್ಗಳಲ್ಲಿ, ಕಮೆಂಟ್ಸ್ಗಳಲ್ಲಿ, ಬ್ರೋ ನಮಗೇನು ಬೇಜಾರಿಲ್ಲ ಬ್ರೋ, ನೀವು ಮಾಡಿ ಬ್ರೋ ಅಂತ. ಸೊ ಥ್ಯಾಂಕ್ ಯು. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನಾನು ನಂಬಿದ್ದೀರಾ, ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾನು ಏನೇ ಒಂದು ನ್ಯೂಸ್ ಕೊಟ್ಟರು ನಂಬ್ತೀರಾ. ಓಕೆ, ನಾನು ಅಷ್ಟೇ ನನ್ನ ಆಡಿಯನ್ಸ್ಗಳನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಓಕೆ, ಅವ್ರಿಗೆ ಏನು ಬೇಕು ಅದನ್ನು ಕೊಡ್ತಾ ಇರ್ತೀನಿ. ಆಮೇಲೆ ಸುಮ್ಮನೆ ಏನೋ ಮಾಡಲ್ಲ, ಇರೋದನ್ನೇ ಮಾಡ್ತೀನಿ. ಓಕೆ, ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡೋಣ ಕಣ್ರಪ್ಪ, ನಾನು ನಿಮ್ಗೆ ಪ್ರೂಫ್ ತೋರಿಸಿದ್ದೀನಿ. ನೋಡೋಣ US ಏನಾದ್ರು ಪರ್ಚೇಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಏನೇನು ಪ್ರೋಸೆಸ್ ನಡೀತೆ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಎಲ್ಲ ದಯವಿಟ್ಟು ಲೈಕ್ ಹೊಡಿತಾರೆ, ಎಲ್ಲದಕ್ಕೂ ಕಮೆಂಟು ಕೂಡ ಮಾಡ್ತಾರೆ. ಓಕೆ, ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡಿ, ಮೆಸೇಜ್ ಮಾಡಿ, ಚಾಟಿಂಗ್ ಎಲ್ಲ ಸಮಥಿಂಗ್. ಓಕೆ, ಸಿಗೋಣ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.